ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮಗ ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ, ಬೇಗ ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು, ರಾಶಿದ್ ಖಾನ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, ಮ್ಯಾಚ್ ಸೋತಾದ್ಮೇಲೆ ಸೆಮಿಫೈನಲ್ ಸೋತಾದ್ಮೇಲೆ ಬಿಲೀಫ್ ಫ್ಯಾಕ್ಟರೇ ಇರಲಿಲ್ಲ ಯಾರಿಗೂ ಕೂಡ ಅಫ್ಘಾನಿಸ್ತಾನ್ ಸೆಮಿಫೈನಲ್ಗೆ ಬರುತ್ತೆ ಅಂತ. ನಾವು ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ ಇದೇ ನಾವು ಮಾಡಿರುವಂಥ ಒಂದು ಬಿಗ್ ಸಾಧನೆ. ಈ ಬಿಲೀಫ್ ಫ್ಯಾಕ್ಟರ್ ಯಾರಿಗೂ ಕೂಡ ಇಲ್ಲದೇ ಇರುವಂಥ ಟೈಮಲ್ಲಿ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದರೆ ಇದೇ ದೊಡ್ಡ ಸಾಧನೆ. ಹೌದು, ನಾವು ಗೆದ್ದಿಲ್ಲದೆ ಇರ್ಬೋದು, ಬಟ್ ಇದು ನಮ್ಮ ಬಿಗಿನಿಂಗು. ಎಲ್ಲರೂ ಇವಾಗ ದೇಶನೇ ನಮ್ಮನ್ನು ಸುತ್ತಿ ನೋಡೋ ಥರ ಆಗಿದೆ. ಇವಾಗ ನಾವು ಕೂಡ ಒಂದು ಮೈನ್ ಡಾಮಿನೇಟಿಂಗ್ ಕಂಟ್ರಿ, ನಾವು ಕೂಡ ಯಾವುದೇ ಟೀಮ್ನ ಹೊಡಿಬೋದು ಅನ್ನೋ ಥರ ನಮಗೆ ಕಾನ್ಫಿಡೆನ್ಸ್ ಇದೆ. ಸೊ ಆದ್ದರಿಂದ ಇದು ಜಸ್ಟ್ ಬಿಗಿನಿಂಗು. ನಾವು ಬೌನ್ಸ್ ಬ್ಯಾಕ್ ಆಗ್ತೀವಿ, ಕಮ್ ಬ್ಯಾಕ್ ಮಾಡ್ತೀವಿ, ಬರುವಂಥ ಸೀಸನ್ಗಳಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡ್ತೀವಿ, ಒಂದಲ್ಲ ಒಂದು ದಿನ ನಾವು ಕೂಡ ವರ್ಲ್ಡ್ ಕಪ್ ಗೆಲ್ತೀವಿ ಅನ್ನೋ ಥರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ ಅಫ್ಘಾನಿಸ್ತಾನದವ್ರು ಫ್ಯೂಚರಲ್ಲಿ. ಅಪ್ಡೇಟ್ ಬಿಟ್ಟು ಇಂಜಮಾಮ್ ಉಲ್-ಹಕ್ ಅವರು ಹೇಳಿದ್ರು, ಇಂಡಿಯಾದವರು ಬಾಲ್ ಟ್ಯಾಂಪರಿಂಗ್ ಮಾಡ್ತಿದ್ದಾರೆ, ಅದರಿಂದ ಬಾಲ್ ಸ್ವಿಂಗ್ ಆಗ್ತಿದೆ, ರಿವರ್ಸ್ ಸ್ವಿಂಗ್ ಆಗ್ತಾ ಇದೆ, 20 ಓವರ್ಸಲ್ಲೆಲ್ಲ ರಿವರ್ಸ್ ಸ್ವಿಂಗ್ ಆಗೋದೇ ಇಲ್ಲ, ಏನೋ ಮಾಡ್ತಾ ಇದ್ದಾರೆ ಗಿಮಿಕ್ಗಳನ್ನ, ಅದು ಇದು ಅಂತೆಲ್ಲ ಕೊಟ್ಟಿದ್ರು. ಸೊ ಇದಕ್ಕೆ ರೋಹಿತ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಉತ್ತರನ ಕೊಟ್ಟಿದ್ದಾರೆ ಪಾಕಿಸ್ತಾನದವರ ಈ ಒಂದು ಸ್ಟೇಟ್ಮೆಂಟ್ಗೆ. ಇಲ್ಲಿ ಸಿಕ್ಕಾಪಟ್ಟೆ ಹಾಟ್ ಇದೆ, ಜೊತೆಗೆ ಪಿಚ್ಚು ಸಿಕ್ಕಾಪಟ್ಟೆ ಡ್ರೈ ಇದೆ. ಈ ಕಂಡೀಷನಲ್ಲಿ ರಿವರ್ಸಿಂಗ್ ಆಗಲಿಲ್ಲ ಅಂದರೆ ಬಾಲ್ ಇನ್ಯಾವ ಕಂಡೀಷನಲ್ಲಿ ಆಗಬೇಕು? ನಾವಿಲ್ಲೇನು ಆಸ್ಟ್ರೇಲಿಯಾದಲ್ಲಿ ಅಥವಾ ಇಂಗ್ಲೆಂಡಲ್ಲಿ ಕೋಲ್ಡ್ ಕಂಡೀಷನಲ್ಲಿ ಏನು ಆಡ್ತಾ ಇಲ್ಲ. ಇಲ್ಲಿ ಬಾಲು ಸ್ವಿಂಗ್ ಆಗೋ ಕಂಡೀಷನ್ ಏನೇ ಇದೆ, ರಿವರ್ಸ್ ಸ್ವಿಂಗ್ ಆಗುವಂಥ ಕಂಡೀಷನ್ ಇದೆ. ಇಲ್ಲಿ ಬಂದು ಅವ್ರು ಆಡ್ತು ಅಂತಂದರೆ ಗೊತ್ತಾಗುತ್ತೆ. ಕಂಡೀಷನ್ ನೋಡ್ಕೊಂಡು ಮಾತಾಡಬೇಕು, ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಂಗಿಲ್ಲ ಅಂತ ರೋಹಿತ್ ಶರ್ಮಾ ಅವರು ಇಂಜಮಾಮ್ ಉಲ್-ಹಕ್ ಅವರ ಬಾಯಿನ ಮುಚ್ಚಿಸಿದ್ದಾರೆ. ಅಪ್ಡೇಟ್ ಬಂತ್ರಿ, ಸಂಜಯ್ ಮಾಂಜ್ರೇಕರ್ ಅವರು ಜಡೇಜಾ ಬಗ್ಗೆ ಮಾತಾಡ್ಬಿಟ್ಟಿದ್ರು. ಏನಕ್ಕೆ ಮಾತಾಡಬೇಕಾಗಿತ್ತು ಜಡೇಜಾ ಬಗ್ಗೆ ಮಾತಾಡೋದಿಲ್ಲ ಇವರು ನೆಗೆಟಿವ್ ಆಗಿ ಅಂತ ಹೇಳ್ಬಿಟ್ಟಿದ್ರು. ಬಟ್ ಆದರೂ ಒಂಥರ ನೆಗೆಟಿವ್ ಆಗೇನೈತೆ. ಕಂಪ್ಯಾರಿಟಿವ್ಲಿ ಕುಲ್ದೀಪ್ ಯಾದವ್ಗೆ ಜೊತೆಗೆ ಅಕ್ಷರ್ ಪಟೇಲ್ಗೆ ಕಂಪೇರ್ ಮಾಡ್ತು ಅಂದರೆ ಕೆಳಗಡೆ ಕಾಣಿಸ್ತಾ ಇದ್ದಾರೆ ರವೀಂದ್ರ ಜಡೇಜಾ. ಅಂದರೆ ಲಿಮಿಟೆಡ್ ಅಂತ ಹೇಳ್ಬಿಟ್ಟಿದ್ರೆ, ಯಾಕಂದರೆ ಹೌದು ಜಡೇಜಾ ಒಂಥರ ಇರೋದನ್ನೇ ಒಂಥರ ಕಾಣಿಸ್ತಾ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಈ ವರ್ಲ್ಡ್ ಕಪ್ಪಲ್ಲಿ. ಸೊ ಅದರಿಂದ ಅವರು ಕೂಡ ಅದನ್ನು ಓಪನ್ ಆಗಿ ಹೇಳಿದ್ದಾರೆ, ಹೇಳ್ಬಾರ್ದು ಅಂತ ಅಲ್ಲ. ಒಟ್ಟಲ್ಲಿ ಜಡೇಜಾ ಬಗ್ಗೆ ಅವ್ರು ಮಾತಾಡೋದಕ್ಕಂತೂ ಹೋಗೋದಿಲ್ಲ, ಯಾಕಂದರೆ ಹಳೆಯ ಕ್ಲಾಶ್ಗಳೆಲ್ಲ ಏನಾಗಿದೆ ಸಂಜಯ್ ಮಂಜ್ರೇಕರ್ ಜೊತೆಗೆ ಜಡೇಜಾ ಅವ್ರಿಗೆಲ್ಲ ತಲೆಯಲ್ಲಿದೆ. ಸೊ ನೆಗೆಟಿವ್ ಆಗಿ ಏನು ಮಾತಾಡಿಲ್ಲ, ಬಟ್ ಆದರೂ ಲಿಮಿಟೆಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಕಂಪ್ಯಾರಿಟಿವ್ಲಿ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ತು ಅಂದರೆ, ಪ್ಲೇಯಿಂಗ್ ಲೆವೆಲಲ್ಲಿ ಇರೋರಿಗೆಲ್ಲ ಕಂಪೇರ್ ಮಾಡ್ತಾರೆ, ಜಡೇಜಾ ಒಳ್ಳೆ ಲಿಮಿಟೆಡ್ ಆಗಿ ಕಾಣಿಸ್ತಾ ಇದೆ. ಸೊ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತು ಅಂದರೆ ಈ ಜಾಗದಲ್ಲಿ ಮಾಡ್ಬೋದು ಅನ್ನೋ ಥರ ಹೇಳಿದ್ದಾರೆ ಅಷ್ಟೇ. ಚೇಂಜಸ್ಸು ಆಗಲ್ಲ, ಬದನೆಕಾಯಿಯೂ ಆಗೋದಿಲ್ಲ, ಜಡೇಜಾ ಆಡ್ತಾರೆ ಲೆವೆನಲ್ಲಿ. ಅಪ್ಡೇಟ್ ನಂಬರ್ 4, ಇದೇ ಸಂಜಯ್ ಮಂಜ್ರೇಕರ್ ಅವರು ಇನ್ನೊಂದು ಮಾತಾಡಿದ್ದಾರೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರ ಬಗ್ಗೆ. ಲಾಸ್ಟ್ ಸೆಮಿಫೈನಲ್ ಸೋಲೋದಕ್ಕೆ ಮೇನ್ ರೀಸನ್ ಯಾರಾದರೂ ಅಂತಂದ್ರೆ ಅದು ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸ್ ಏನಿತ್ತು ಬ್ಯಾಟಿಂಗ್ ಅಲ್ಲಿ, ಅದೇ ಒಂದು ಮೇನ್ ರೀಸನ್ ಆಯಿತು ನಾವು ಸೋಲೋದಕ್ಕೆ. T20 ವರ್ಲ್ಡ್ ಕಪ್ ಸೆಮಿಫೈನಲ್ ಇಂಗ್ಲೆಂಡ್ ಮೇಲೆ. ಸೊ ಅದನ್ನ ಯಾರು ಹೇಳೋದೇನೆ ಇಲ್ಲ ಅಂತ ಹೇಳಿದ್ದಾರೆ. ಗುರು ಹಳೇದೆಲ್ಲ ಬಿಟ್ಬಿಡೋಣ ಗುರು, ಇವಾಗ ಆಗ್ಬೇಕಾಗಿರೋದು ನೋಡೋಣ. ಹಳೇದೆಲ್ಲ ಏನಕ್ಕೆ ಎತ್ಕೊಂಡು ಹೌದು ಗೊತ್ತು, ಹಳೇದು ನಾವು ಮರೆಯೋಕ್ಕಾಗಲ್ಲ. ಬಟ್ ಆದ್ರೂ ಏನಕ್ಕೆ ವಿರಾಟ್ ಕೊಹ್ಲಿಯಿಂದ ಸೋತರು, ರೋಹಿತ್ ಶರ್ಮಾಯಿಂದ ಸೋತರು ಅಂತ ಇದೆಲ್ಲ ಏನಕ್ಕೆ ಈ ಥರ ಈ ಟೈಮಲ್ಲಿ ನಾವು ಸೆಮಿಫೈನಲ್ ಆಡ್ಬೇಕು. ಇವಾಗ ಈ ಟೈಮಲ್ಲಿ ಇವಾಗ ಕೊಡೋವಂಥ ಮೋಟಿವೇಶನ್ ಇದು. ಅವನ ಅಜ್ಜಿ ಪಿಂಡ ಏನು ಸಂಜಯ್ ಮಂಜ್ರೇಕರ್ ಅಂತ ಒಂಥರ ಸೀರಿಯಸ್ಲಿ ಒಂಥರ ಡಿಸಪಾಯಿಂಟಿಂಗ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಗುರು. ಅದೇನು ತಿಕ್ಲಿ ಹಿಡ್ದೈತೆ ಹೆಂಗೆ ಅಂತ ಓದಾಯ್ತಿಲ್ಲ. ಅಪ್ಡೇಟ್ ನಂಬರ್ 5, ಹಾರ್ದಿಕ್ ಪಾಂಡ್ಯ ಮೂವ್ಸ್ ಟು ನಂಬರ್ 3rd ಪೊಸಿಷನ್ ಇನ್ ICC T20 ರ್ಯಾಂಕಿಂಗ್ ಲಿಸ್ಟ್. ಮಗ ಆಲ್ರೌಂಡರ್ಸ್ ಕ್ಯಾಟಗರಿಲಿ ಹಾರ್ದಿಕ್ ಪಾಂಡ್ಯ ಅವರು ಇವಾಗ 3ನೇ ಸ್ಥಾನಕ್ಕೆ ಇವಾಗ ಅಲಂಕರಿಸಿದ್ದಾರೆ. ಇನ್ನು ಟೂರ್ನಮೆಂಟ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. 2 ಮ್ಯಾಚ್ ಇದೆ ಈ ಟೂರ್ನಮೆಂಟಲ್ಲಿ. ಸೊ ಇಲ್ಲೇನೋ 2 ಮ್ಯಾಚಲ್ಲೂ ಕೂಡ ಬೆಂಕಿ ಪರ್ಫಾರ್ಮೆನ್ಸ್ ಬಂತು ಅಂತಂದರೆ 1ನೇ ಸ್ಥಾನಕ್ಕೆ ಅಥವಾ 2ನೇ ಸ್ಥಾನಕ್ಕೆ ಹೋಗುವಂಥ ಚಾನ್ಸಸ್ ಕೂಡ ಇದೆ. 1ನೇ ಸ್ಥಾನದಲ್ಲಿದ್ದಾರೆ ಅಸರಂಗ ಅವರು, 2ನೇ ಸ್ಥಾನದಲ್ಲಿದ್ದಾರೆ ಮೊಹಮ್ಮದ್ ನಬಿ ಅವರು, 3ನೇ ಸ್ಥಾನ ನಮ್ಮ ಹಾರ್ದಿಕ್ ಪಾಂಡ್ಯ. ನೋಡೋಣ ನಂಬರ್ 1 ಮತ್ತೆ ಆಗಲಿ ಹಾರ್ದಿಕ್ ಪಾಂಡ್ಯ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ. ಇದಿಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಮುಂದೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.